ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ನಾನಿವತ್ತು ವೆನಿಲ್ಲಾ ಬಳ್ಳಿಯ ಬಗ್ಗೆ ಮತ್ತು ಅದನ್ನು ಹೇಗೆ ಬೆಳೆಸೋದು ಮತ್ತು ಅದರ ಪರಾಗಸ್ಪರ್ಶನ ಯಾವ ರೀತಿ ಮಾಡೋದು ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾವ ರೀತಿ ಮಾಡೋದು ಎಲ್ಲವನ್ನು ನಮ್ಮ ತೋಟದಲ್ಲಿ ವೆನಿಲ್ಲಾ ಬಳ್ಳಿ ಇದೆ, ಅದನ್ನು ತೋರಿಸ್ತಾ ನಿಮಗೆ ಅದರ ಬಗ್ಗೆ ಕೆಲವು ಮಾಹಿತಿನ ನಾನು ಕೊಡ್ತೀನಿ. ಇದು ನೋಡಿ ಬಾವಿ, ನಾವು ಇಲ್ಲೇ ಪಂಪನ್ನು ಹಾಕ್ಕೊಂಡಿದ್ದೀವಿ. ಇದು ಮನೆಗೆ ಮತ್ತು ನಮ್ಮ ಗಿಡಕ್ಕೆ ಎಲ್ಲವಕ್ಕೂ ಇದೇ ಬಾವಿಯಿಂದ ನೀರು ಬರುತ್ತೆ. ನಮಗೆ ತುಂಬ ಕೆಳಗೆ ಹೋಗಿಬಿಟ್ಟಿದೆ ನೋಡಿ ಈ ನೀರು. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವು ನೋಡ್ಬೋದು. ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್, ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ. ನೋಡಿ, ಇದು ವೆನಿಲ್ಲಾ ಬಳ್ಳಿ. ನಾವು ಐಸ್ ಕ್ರೀಮಿಗೆಲ್ಲ ಬಳಸ್ತೀವಲ್ಲ, ಅದೇ ವೆನಿಲ್ಲಾ. ಅದನ್ನು ಕಾಯಿ ಆದಮೇಲೆ, ಅದು ಹಣ್ಣಾದ ಮೇಲೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಬಳಸ್ತಾರೆ. ಇದು ನೋಡಿ, ಮೇಲೆ ಹೋಗಿರೋ ಬಳ್ಳಿನ ನಾವು ಕಟ್ ಮಾಡಿ, ತುದಿ ಮಾತ್ರ ಕಟ್ ಮಾಡಿ ಈ ರೀತಿ ನೋಡಿ ಟ್ವಿಸ್ಟ್ ಮಾಡಿ ಅದನ್ನು ಈ ರೀತಿ ಕಟ್ಕೋಬೇಕು. ಅದು ಅಕ್ಟೋಬರ್ ತಿಂಗಳಲ್ಲಿ ನಾವು ಇದನ್ನು ಸ್ವಲ್ಪ ತುದಿನ ಕಟ್ ಮಾಡಿ ಈ ರೀತಿ ಕಟ್ಕೊಂಡ್ರೆ ಅದು ಮಾರ್ಚಲ್ಲಿ ನಮಗೆ, ಮಾರ್ಚ್ ಅಥವಾ ಏಪ್ರಿಲಲ್ಲಿ ಹೂ ಬಿಡುತ್ತೆ. ಹೂ ಆದಾಗ ನಮಗೆ ಅದನ್ನು ಮನುಷ್ಯರೇ ಪರಾಗಸ್ಪರ್ಶ ಮಾಡಬೇಕಾಗತ್ತೆ. ಹಾಗಾಗಿ ನಮಗೆ ಕೈಗೆ ಸಿಗುವ ಹಾಗೆ ಅದನ್ನು ಕಟ್ಕೊಳ್ತೀವಿ, ತಿರ್ಸಿ ಕಟ್ಟಬೇಕು. ಹಾಗಿದ್ರೆ ಮಾತ್ರ ಅದು ಚೆನ್ನಾಗಿ ಬರುತ್ತೆ, ಮತ್ತು ಕಟ್ ಮಾಡಿದರೆ ಮಾತ್ರ ಚೆನ್ನಾಗಿ ಹೂ ಬರುತ್ತೆ. ಅದು ವಾತಾವರಣದ ಮೇಲೆ ಚೆನ್ನಾಗಿ ಹೂ ಬರೋದೆಲ್ಲ ಆಗುತ್ತೆ. ನೋಡಿ, ಈ ರೀತಿ ಹೂವು ಇರುತ್ತೆ. ಅದು ಒಂದು ಕಡ್ಡಿಯ ಸಹಾಯದಿಂದ ನಾವು ಅದನ್ನು ಪರಾಗಸ್ಪರ್ಶನ ಮಾಡಬೇಕಾಗತ್ತೆ. ನೋಡಿ, ನಮ್ಮ ತೋಟದಲ್ಲಿ ಎಲ್ಲ ಮರಗಳಿಗೂ, ಅಡಿಕೆ ತೋಟ ನಮ್ಮದು, ಎಲ್ಲ ಮರಗಳಿಗೂ ವೆನಿಲ್ಲಾ ಮತ್ತು ಮೆಣಸು, ಕಾಳು ಮೆಣಸು ಅದನ್ನು ಹಾಕ್ಕೊಂಡಿದ್ದೀವಿ. ಇದು ನೋಡಿ, ಆಲ್ರೆಡಿ ಕಾಯಾಗಿದೆ. ಇದು ಕಟಾವಿಗೆ ಬರಲಿಕ್ಕೆ 8 ತಿಂಗಳ ಬೇಕಾಗತ್ತೆ. ಈಗ ನಾವು ಈ ಹೂವಿಗೆ ಪರಾಗಸ್ಪರ್ಶ ಮಾಡಿದರೆ ಇನ್ನು ಮುಂದೆ ನವೆಂಬರ್ ಡಿಸೆಂಬರಲ್ಲಿ ಅದು ಹಣ್ಣಾಗಲಿಕ್ಕೆ ಶುರುವಾಗತ್ತೆ. ಆಗ ನಾವು ಅದನ್ನು ಕಟಾವು ಮಾಡ್ಕೋಬಹುದು. ನೋಡಿ, ಎಲ್ಲ ಬಳ್ಳಿಯಲ್ಲೂ ಹೂವಾಗಿದೆ. ಕೆಲವು ಬಳ್ಳಿಯಲ್ಲಿ ಹೂವಾಗಿದೆ, ಕೆಲವು ಬಳ್ಳಿಯಲ್ಲಿ ಹೂವಾಗಿಲ್ಲ. ಅದು ಹೀಟ್ ಹೇಗೆ ಬಿಸಿಲು ಬರುತ್ತೋ ಆ ರೀತಿ ಬಿಸಿಲು ಬಂದಾಗ ಆ ವಾತಾವರಣಕ್ಕೆ ತಕ್ಕಂತೆ ಅದು ಹೂವಾಗತ್ತೆ. ಅದಿಲ್ಲಾಂದರೆ ಕೆಲವು ಹೀಟ್ ಇಲ್ಲ, ಸ್ವಲ್ಪ ತೇವಾಂಶ ಇದೆ ಅನ್ನೋವಾಗ ಹೂವಾಗಲ್ಲ. ನೋಡಿ, ಇಷ್ಟೊಂದು ಬಳ್ಳಿ ಇದೆ, ಆದರೆ ಮಾತ್ರ ಒಂದೇ ಗೊಂಚಲು ಬಿಟ್ಟಿದೆ. ಈಗ ಸ್ವಲ್ಪ ಕಡಿಮೆ ಆಗಿದೆ, ಅದು ಹೂ ಬಿಡೋದು ಸಹ ಕಡಿಮೆ ಬಿಟ್ಟಿದೆ. ನೋಡಿ, ಈ ರೀತಿ ಕಡ್ಡಿ ಸಹಾಯದಿಂದ ನಾವು, ತೆಂಗಿನ ಕಡ್ಡಿ ಇರುತ್ತಲ್ಲ ಅದನ್ನು ತಗೊಂಡ್ರೆ ಚೆನ್ನಾಗಿರುತ್ತೆ. ಅದರ ಕಡ್ಡಿಯ ಸಹಾಯದಿಂದ ನಾವು ಅದಕ್ಕೆ ಪರಾಗಸ್ಪರ್ಶನ ಮಾಡಬೇಕಾಗತ್ತೆ. ಇದನ್ನು ಕಟಿಂಗಿಂದ ತುಂಬ ಈಸಿಯಾಗಿ ಬೆಳೆಸ್ಕೋಬೋದು. ನೋಡಿ, ಇದನ್ನು ಕಟ್ ಮಾಡಿ ಹಾಕಿದ್ದಾರೆ. ಯಾಕಂದರೆ ನಮ್ಮ ತೋಟದಲ್ಲಿ ನೆಡಲಿಕ್ಕೆ ಮರ ಖಾಲಿ ಇಲ್ಲ ಅಂತ ಈ ರೀತಿ ಕಟ್ ಮಾಡಿ ಹಾಕಿದ್ದಾರೆ. ಇದು ಕಟ್ ಮಾಡಿ ಮುಂದೆ ತುದಿನ ಕಟ್ ಮಾಡಿ ಎಸಿದೇ ಹೋದರೆ ಅಥವಾ ಕಟ್ ಮಾಡದೇ ಹೋದರೆ ಅದು ಹೂ ಬರಲ್ಲ ಅಂತ ಈ ರೀತಿ ಕಟ್ ಮಾಡ್ತಾರೆ. ನೋಡಿ, ಇದನ್ನು ನೋಡಿ, ಇಲ್ಲಿ ಕಟ್ ಮಾಡಿ ಎಸೆದಿದ್ದಾರೆ, ಅದು ಕೂಡ ಬೇರು ಬಂದಿದೆ. ಇಷ್ಟೊಂದು ಈಸಿಯಾಗಿ ಅದನ್ನು ನಾವು ಬೆಳೆಸ್ಬೋದು. ಆದರೆ ಇದಕ್ಕೆ ಕೊಳೆ ರೋಗ ಬಂದರೆ ಸ್ವಲ್ಪ ಎಲ್ಲ ಗಿಡಗಳು ಹೇಗೆ ಹಾಳಾಗತ್ತೆ ಅಂತಲೇ ಗೊತ್ತಾಗಲ್ಲ. ನೋಡಿ, ಈ ರೀತಿ ಎಸೆದಿರೋ ಅಂಥ ಕಡ್ಡಿ ಕೂಡ ಚಿಗುರಿದೆ. ತುಂಬ ಈಸಿಯಾಗಿ ಅದನ್ನು ಬೆಳೆಸ್ಕೋಬೋದು. ಆದರೆ ಇದಕ್ಕೆ ಮನುಷ್ಯರೇ ಪರಾಗಸ್ಪರ್ಶ ಮಾಡೋದ್ರಿಂದ ಸ್ವಲ್ಪ ಅದರ ಬೆಳೆಯೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದೊಂದು ಕಾಯಾಗಲಿಕ್ಕೂ ಪರಾಗಸ್ಪರ್ಶ ಮಾಡಲೇಬೇಕಾಗತ್ತೆ. ಬೇರೆ ಎಲ್ಲ ಗಿಡಗಳು ಕಾಯಾಗಲಿಕ್ಕೆ 2 ಹೂವು ಸಹಾಯದಿಂದ ಪರಾಗಸ್ಪರ್ಶ ಆಗತ್ತೆ. ಅದು ದುಂಬಿಯ ಸಹಾಯದಿಂದ. ಅಂದರೆ ಒಂದು ಗಂಡು ಹೂವು, ಒಂದು ಹೆಣ್ಣು ಹೂವು ಇರುತ್ತೆ. ಆ ಗಂಡು ಹೂವಿನ ಪರಾಗಸ್ಪರ್ಶನ ಹೆಣ್ಣು ಹೂವಿಗೆ ಹಾಕಿದಾಗ ಮಾತ್ರ, ಅದು ದುಂಬಿಗಳು ಹಾಕಿದಾಗ ಮಾತ್ರ ಅದು ಕಾಯಾಗತ್ತೆ. ಆದರೆ ಈ ವೆನಿಲ್ಲಾದಲ್ಲಿ ಹಾಗಿಲ್ಲ. ನೋಡಿ, ಪರಾಗ ಒಂದೇ ಹೂವಲ್ಲಿ ಪರಾಗ ಮತ್ತು ಅದರ ಡಿಪ್ಪು ಎರಡೂ ಇರುತ್ತೆ. ಅಂದರೆ ಗಂಡು ಹೂವು, ಹೆಣ್ಣು ಹೂವು ಅಂತ ಹೇಳ್ತೀವಲ್ಲ, ಆ ರೀತಿ ಒಂದೇ ಹೂವಲ್ಲಿ ಇರುತ್ತೆ. ನೋಡಿ, ಮೇಲ್ಗಡೆ ಪರಾಗ ಇರುತ್ತೆ,
ಕೆಳಗಡೆ ನಾವು ಆ ಪರಾಗನ ಹಾಕಬೇಕಾಗತ್ತೆ. ಇಲ್ಲಿ ಕಾಣಿಸಲ್ಲ, ಮುಂದೆ ಸರಿಯಾಗಿ ತೋರಿಸಿದ್ದೀನಿ, ನೋಡ್ತಾ ಹೋಗಿ ಯಾವ ರೀತಿ ಬರುತ್ತೆ ಅಂತ. ಆ ರೀತಿ ಮಾಡಿದಾಗ ಮಾತ್ರ ಅದು ಸರಿಯಾಗಿ ಆ ಒಳಗಡೆ ಪಾಯಿಂಟಿಗೆ ಹೋಗಿ ಪರಾಗ ಫಿಕ್ಸ್ ಆದರೆ ಮಾತ್ರ ಅದು ಕಾಯಾಗತ್ತೆ, ಇಲ್ಲ ಅಂದರೆ ಉದುರು ಹೋಗಿಬಿಡತ್ತೆ. ಮತ್ತು ಕೆಲವು ಈ ವಾತಾವರಣದ ಮೇಲೆ ತುಂಬ ಹೀಟೆಲ್ಲ ವಾತಾವರಣದಲ್ಲಿ ಇದ್ದಾಗ ಅದು ಕಾಯಿ ಆಗಲ್ಲ, ಬಿದ್ದೋಗ್ಬಿಡತ್ತೆ ಹೂವು. ನೋಡಿ, ಮೇಲ್ಗಡೆ ಪರಾಗ ಇದೆ, ಕೆಳಗಡೆ ನೋಡಿ ತೋರಿಸ್ತಾ ಇದ್ದೀನಿ, ಇಲ್ಲಿ ಕೆಳಗಡೆ ಒಂದು ಡಿಪ್ ಒಳಗೆ ಮುಚ್ಕೊಂಡಿರುತ್ತೆ ಅದು. ಆ ಮುಚ್ಚಿರೋ ಅಂಥ ಪಾರ್ಟಲ್ಲಿ ನಾವು ಆ ಪರಾಗನ ಅಂಟಿಸಬೇಕಾಗತ್ತೆ. ಮೇಲ್ಗಡೆ ಪಾರ್ಟನ್ನು ಎತ್ತಿ ಆ ಪರಾಗನ ತೆಕ್ಕೊಂಡು ಕೂಡ ನಾವು ಅದರೊಳಗಡೆ ಡಿಪ್ ಮಾಡ್ಬೋದು, ಆದರೆ ಅದು ತುಂಬ ಕಷ್ಟ ಆಗಿಬಿಡತ್ತೆ. ಹಾಗಾಗಿ ನಾವು ಕೆಳಗಡೆ ಪಾರ್ಟನ್ನು ಸರಿಯಾಗಿ ಮೇಲಕ್ಕೆತ್ತಿದರೆ ನಿಧಾನವಾಗಿ ಮೇಲ್ಗಡೆ ಪಾರ್ಟು ಕೆಳಗಡೆ ಬಂದು ಸರಿಯಾಗಿ ಆ ಪಾಯಿಂಟಿಗೆ ಬಂದು ಕುತ್ಕೊಳ್ಳುತ್ತೆ. ಆಗ ಸ್ವಲ್ಪ ಪ್ರೆಸ್ ಮಾಡಿದರೆ ಅದು ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ, ಮತ್ತು ಇಲ್ಲಿ ನೋಡಿ ಸರಿಯಾಗಿ ನೋಡ್ಕೊಳ್ಳಿ. ಮೇಲ್ಗಡೆ ಒಂದು ಪಾರ್ಟಲ್ಲಿ ಪರಾಗ ಇರುತ್ತೆ, ಕೆಳಗಡೆ ಪಾರ್ಟನ್ನು ನೋಡಿ ಸರಿಯಾಗಿ ಎತ್ತಿದಾಗ ಅದು ಆ ಪಾರ್ಟು ಮೇಲ್ಗಡೆ ಪಾರ್ಟ್ ಪರಾಗ ಇರೋ ಪಾರ್ಟು ಕೆಳಗಡೆ ಬರುತ್ತೆ. ಅಲ್ಲಿ ನಾವು ಚೆನ್ನಾಗಿ ಪ್ರೆಸ್ ಮಾಡಬೇಕು. ನೋಡಿ, ಈಗ ಪರಾಗ ಇರೋ ಪಾರ್ಟನ್ನು ತೆಗೆದುಬಿಡ್ತೀನಿ. ಈಗ ನೋಡಿ, ಆ ಪರಾಗ ಅಲ್ಲಿ ಹೋಗಿ ಕುಳಿತುಕೊಂಡಿದೆ. ಈಗ ಮತ್ತೆ ಅದನ್ನು ಮುಚ್ಚಬೇಕು, ಸ್ವಲ್ಪ ಪ್ರೆಸ್ ಮಾಡಬೇಕು. ನಿಮಗೆ ತೋರಿಸ್ಲಿಕ್ಕೆ ಅಂತ ಕಟ್ ಮಾಡಿದ್ದೀನಿ ನಾನು, ಅದು ಕಟ್ ಮಾಡೋ ಅವಶ್ಯಕತೆ ಇರಲ್ಲ. ನೋಡಿ, ಈಗ ಮತ್ತೆ ತೋರಿಸ್ತೀನಿ. ಯಾರಿಗಾದರೂ ಇನ್ನೂ ಕ್ಲಿಯರಾಗಿ ತೋರಿಸ್ಬೇಕು ಅಂದರೆ ಹೇಳಿ, ಇನ್ನೊಂದು ದಿವಸ ಬೇಕಾದರೆ. ಅರ್ಥ ಆಗಿಲ್ಲ ಅಂದರೆ ಮತ್ತೆ ವಿಡಿಯೋ ಮಾಡ್ತೀನಿ. ಇದು ವಿಡಿಯೋ ಮಾಡಿದ್ದೀನಿ, ನಾನೇ ವಿಡಿಯೋ ಮಾಡಿರೋದ್ರಿಂದ ಸ್ವಲ್ಪ ಇದು ಮಿಸ್ ಆಗಿರ್ಬೋದು. ನೋಡಿ ಇಲ್ಲಿ ಎಷ್ಟು ಸರಿಯಾಗಿ ಒಳಗಡೆ ಬಂದಿದೆ ಅಂತ. ನೋಡಿ, ಕೆಳಗಡೆ ಪಾರ್ಟನ್ನು ಎತ್ತಿಬಿಟ್ರೆ ಆ ಪರಾಗ ಇರೋ ಪಾರ್ಟು ಒಳಗಡೆ ಹೋಗಿ ಸರಿಯಾಗಿ ಆ ಪಾಯಿಂಟ್ ಒಳಗಡೆ ಹೋಗಿ ಅಂಟ್ಕೊಳ್ಳುತ್ತೆ. ಮತ್ತು ಆಮೇಲೆ ಆ ಪಾರ್ಟನ್ನು ಮುಚ್ಚಬೇಕು. ಈ ರೀತಿ ಎಲ್ಲ ಹೂವಿಗೂ, ಒಂದೊಂದೇ ಹೂವಿಗೆ ನಮ್ಮ ಇಡೀ ತೋಟದಲ್ಲಿ ಇದೆ, ಎಲ್ಲೆಲ್ಲಿ ಹೂವು ಆಗಿದೆ ಅಂತ ನೋಡಿಕೊಂಡು ಅದನ್ನು ನಾನು ಪರಾಗಸ್ಪರ್ಶ ಮಾಡಬೇಕಾಗತ್ತೆ. ಬೆಳಗ್ಗಿನ ಹೊತ್ತು ಇದ್ರ ಪರಾಗಸ್ಪರ್ಶ ಮಾಡಿದರೆ ಸ್ವಲ್ಪ ಅದು ಕಾಯಾಗೋ ಪ್ರಮಾಣ ಹೆಚ್ಚಾಗಿರುತ್ತೆ. ಮಧ್ಯಾಹ್ನ ಆದಾಗೆ ಆ ಹೂವು ಫ್ರೆಶ್ ಇರಲ್ವಲ್ಲ, ಆಮೇಲೆ ಸ್ವಲ್ಪ ಕ್ವಾಲಿಟಿ ಕಡಿಮೆ ಬರುತ್ತೆ. ಮತ್ತು ನಾವು ಒಂದು ಗೊಂಚಲಲ್ಲಿ ಒಂದು 10 ಹೂಗಳನ್ನು ನಾವು ಮಾಡಿದರೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಹೂಗಳು ತುಂಬ ಜಾಸ್ತಿ ಹೂಗಳನ್ನು ನಾವು ಪರಾಗಸ್ಪರ್ಶ ಮಾಡಿದಾಗ ಕ್ವಾಲಿಟಿ ಕಡಿಮೆ ಬರುತ್ತೆ. ಅಂದರೆ ಅದು ಸೈಜು, ಅಂದರೆ ಕಾಯಿಯ ಸೈಜು ಯಾವ ಪ್ರಮಾಣದಲ್ಲಿ ಉದ್ದವಾಗಿದೆ ದಪ್ಪವಾಗಿದೆ ಅಂತ ನೋಡಿಕೊಂಡು ಅದರ ಕ್ವಾಲಿಟಿನ ಅಳತೆ ಮಾಡ್ತಾರೆ. ಹಾಗೆ ಅದಕ್ಕೆ ರೇಟು ಕೂಡ ಅದೇ ರೀತಿ ಇರುತ್ತೆ, ಕ್ವಾಲಿಟಿ ಮೇಲೆ ಇರುತ್ತೆ. ನೋಡಿ, ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಹೂವಾಗಿದೆ. ಎಲ್ಲ ಕಡೆ ಹೂವಿದೆ, ಎಲ್ಲೆಲ್ಲಿ ಹೂವಾಗಿದೆ ಅಂತ ನೋಡ್ಕೊಂಡು ಮಾಡಬೇಕಾಗತ್ತೆ. ನೋಡಿ, ಇಲ್ಲೆಲ್ಲ ಹೂವು ಮಾಡಿದ್ದೀನಿ, ತುಂಬ ಇದೆ ಇದರೊಳಗಡೆ. ನೋಡಿ, ಬಿದ್ದಿರೋ ಅಂಥ ನೋಡಿ, ಇದು ನಾವು ಎಳಿಬೇಕಾದ್ರೆ ಮುರಿದು ಹೋಯಿತು, ತುಂಬ ಗೊಂಚಲಿತ್ತು ಇದರೊಳಗೆ. ಮತ್ತು ಅದನ್ನು ಕೂಡ ಮಾಡ್ತಾಯಿದ್ದೀನಿ, ನೋಡಬೇಕು. ಅದು ಕ್ವಾಲಿಟಿ ಬರಲ್ಲ, ಆದರೆ ಬರುತ್ತೆ, ಕಾಯಾಗುತ್ತೆ. ನೋಡಿ, ಇಲ್ಲೆಲ್ಲ ಕಾಯಾಗಿದೆ. ಕೆಳಗಡೆ ಇರುವಂಥ ಮೊದಲು ಹೂವಾಗಿರುತ್ತಲ್ಲ, ಆ ಕಾಯಿಗಳು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಂದು ಗೊಂಚಲಲ್ಲಿ 10 ಹೂವನ್ನು ಮಾಡ್ಬೋದು. ಮುಂದೆ ಇರೋವಂಥ ಹೂಗಳನ್ನು ನಾವು ಕಟ್ ಮಾಡಿ ತೆಗಿಬೇಕು. ನಾನಿಲ್ಲಿ ತುಂಬ ಕಡಿಮೆ ಇರೋದ್ರಿಂದ ಅಷ್ಟೊಂದು ಕಟ್ ಮಾಡಿ ತೆಗೆದಿಲ್ಲ. ಎಲ್ಲ ಕ್ವಾಲಿಟಿ ಬರದೇ ಹೋದರೂ ಪರವಾಗಿಲ್ಲ ಅಂತ ಹಾಗೆ ಮಾಡಿಬಿಟ್ಟಿದ್ದೀನಿ. ಕ್ವಾಲಿಟಿ ಮೇಲೆ ಅದಕ್ಕೆ ದುಡ್ಡು ಇರುತ್ತೆ. ನೋಡಿ, ಎಲ್ಲ ಕಟ್ ಮಾಡಿ ಎಸೆದುಬಿಟ್ಟಿದ್ದಾರೆ. ಬೇಕಾದವರಿಗೆ ಕೊಡ್ತೀವಿ ನಾವು ಇದನ್ನು, ಆದರೆ ಯಾರೂ ಬೇಕು ಅಂತ ಹೇಳಿಲ್ಲ. ಈಗ ನೆಡೋರು
ಕಡಿಮೆ ಆಗಿಬಿಟ್ಟಿದ್ದಾರೆ, ಹಾಗಾಗಿ ಈ ರೀತಿ ಬಿದ್ಕೊಂಡಿದೆ. ನೋಡಿ ಇಲ್ಲಿ ಇರುವೆಗಳು, ಅದರ ಹೂವಿಗೆ ಸಿಹಿ ಅಂಶ ಇರುತ್ತಲ್ಲ, ಹಾಗಾಗಿ ಇಲ್ಲಿ ನೋಡಿ ಇರುವೆಗಳು ಬಂದಿದೆ. ಬೆಳಗ್ಗಿನ ಹೊತ್ತು ಮಾಡಿದರೆ ನಮಗೆ ಅದು ಕಚ್ಚಲ್ಲ, ಆಮೇಲೆಲ್ಲ ಸ್ವಲ್ಪ ಅವು ಆ್ಯಕ್ಟಿವ್ ಆಗಿಬಿಡತ್ತೆ. ನೋಡಿ ಈ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್, ಮತ್ತೆ ಮನೆಗೆ ಹೊರಡ್ತಾ ಇದ್ದೀನಿ ನಾನು. ಇನ್ನೂ ಏನಾದರೂ ಮಾಹಿತಿ ಬೇಕಾದರೆ ಕೇಳಿ, ನಾನು ಕಾಮೆಂಟಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.